ಈ ಬಾವಿ ತೆಗೆದ ಸಂದರ್ಭದಲ್ಲಿ ಜನ ತೆಗೆದಷ್ಟು ಖುಷಿಯಿಂದಾಗಿ ಅದನ್ನ ಮುಚ್ಚೋ ಕಡೆ ಗಮನ ಕೊಡಲ್ವಾ ಅಂತ. ಊಟ, ನಿದ್ರೆ, ಎಲ್ಲ ಹಸಿವು, ನರಳಾಟ, ಕತ್ತಲೆ, ಅಮ್ಮ ಇಲ್ಲ, ಅಲ್ಲಿನ ಅಧಿಕಾರಿಗಳು ಅದನ್ನ ಗಮನಿಸ್ತಾರೆ. ಹೇಗೆ ಗಮನಿಸ್ತಾರೆ? ನೀರ್ ಬಂತೇನೋ ಪಾರ್ಟಿಯಲ್ಲಿ ಅಂತಾರೆ. ಒಂದು 15-20 ಬೋರ್ವೆಲ್ ಹಾಕ್ಬಿಟ್ರೆ ಭೂಮಿಯ ಗತಿ ಏನ್ರಿ, ಅಂತರ್ಜಲದ ಗತಿ ಏನ್ರಿ? ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ವಿಶೇಷ ಕಾರ್ಯಕ್ರಮ. ಇದು ಇಲ್ಲಿಗೆ ಸಾಕು, ಇನ್ನು ಮುಂದೆ ಜಾಗೃತರಾಗಲೇಬೇಕು. ನಾನು ರೋಹಿತ್, ಇವತ್ತು ನನ್ನ ಜೊತೆ ನನ್ನ ಸಹೋದ್ಯೋಗಿ ಸುರೇಶ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿನ್ನೆಯಿಂದಲೂ ನೋಡಿದ್ವಿ ಕೂಡ, ನಿನ್ನೆ ರಾತ್ರಿಯಿಂದಲೂ ಕೂಡ ಆ ಸಾತ್ವಿಕ್ ಅನ್ನೋ ಹುಡುಗನ ಘಟನೆ. ಈಗ ಸಾತ್ವಿಕ್ ಸಾವನ್ನ ಗೆದ್ದ ಶೂರ ಆಗಿದ್ದಾನೆ, ಆರೋಗ್ಯ ಚೆನ್ನಾಗಾಗ್ಲಿ. ಆದರೆ ನಾವಿಲ್ಲಿ ಮಾತನಾಡಬೇಕಾದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಸರ್, ಇದು ಘಟನೆ ಮೊದಲನೇದಲ್ಲ. ಕರ್ನಾಟಕದಲ್ಲಿ ನಡೆದಂತಹ ಘಟನೆ ವೀಕ್ಷಕರು, ಇದು ಮೊದಲನೇದಲ್ಲ. ಇದಕ್ಕೂ ಮುಂಚೆ ಇದೇ ಭಾಗದಲ್ಲಿ ಇದು ಎರಡನೇ ಘಟನೆ ನಡೆದಿರುವಂಥದ್ದು. 2008ರಲ್ಲೊಮ್ಮೆ, 2014ರಲ್ಲೊಮ್ಮೆ ನಡೆದಿತ್ತಂಥ ಘಟನೆ ಇದೀಗ ಈಗ ಮತ್ತೆ ಮರುಕಳಿಸಿದೆ. ಹಾಗಾದ್ರೆ ಸರ್, ಈ ಬಾವಿ ತೆಗೆದ ಸಂದರ್ಭದಲ್ಲಿ ಜನ ತೆಗೆದಷ್ಟು ಖುಷಿಯಿಂದಾಗಿ ಅದನ್ನ ಮುಚ್ಚೋ ಕಡೆ ಗಮನ ಕೊಡಲ್ವಾ ಅಂತ? ಈಗ ಕೊಳವೆ ಬಾವಿಗಳು ಒಂದು ರೀತಿ ನಿರುಪಯುಕ್ತ, ಕೆಲಸಕ್ಕೆ ಬಾರದಂಥ ಕೊಳವೆ ಬಾವಿಗಳು ಜನರ ಪಾಲಿಗೆ ಮತ್ತು ಮಕ್ಕಳ ಪಾಲಿಗೆ, ಜಾನುವಾರುಗಳ ಪಾಲಿಗೆ ಮೃತ್ಯುಕೂಪಗಳಾಗಿ ರೂಪುಗೊಂಡಿವೆ. ಹೌದು, ಅಂದರೆ ಬಲಿಗೆ, ಅಪಾಯಕ್ಕೆ ಆ ಕೊಳವೆ ಬಾವಿಗಳು ಆಹ್ವಾನ ಕೊಡ್ತಾ ಇದ್ದಾವೆ. ನೋಡಿ, ಇವತ್ತು ಸಾತ್ವಿಕ್ ಆ ಮಗುವನ್ನ ರಕ್ಷಣೆ ಮಾಡಿದ್ದು ನೋಡಿದ್ರೆ ನಮಗೆಲ್ಲ ಒಂಥರ ರೋಮಾಂಚನ ಅನಿಸ್ಬಿಡ್ತು. ಹೌದು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಚಲ್ಯಾಣನೋ ಏನೋ ಆ ಒಂದು ಗ್ರಾಮದಲ್ಲಿ ಆ ಸಾತ್ವಿಕ್ ಮಗುವನ್ನ ರಕ್ಷಣೆ ಮಾಡುವಂಥದ್ದು ನಿರಂತರವಾಗಿ 18 ಗಂಟೆಗಳ ಕಾಲ ಒಂದು ದೊಡ್ಡ ರಕ್ಷಣಾ ಪಡೆಯೇ ಆ ಮಗುವನ್ನ ರಕ್ಷಣೆ ಮಾಡೋದಕ್ಕೆ ತುಂಬ ಪ್ರಯತ್ನವನ್ನು ಪಟ್ಟರು. NDRF, SDRF ಮತ್ತು ಏನು ಬೇರೆ ಬೇರೆ ತಂಡಗಳು, ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು, ಹೀಗೆ ಎಲ್ಲ ತಂಡಗಳು ಕೂಡ ಆ ಮಗುನ ಹೆಂಗಾದ್ರೂ ಮಾಡಿ ಕಾಪಾಡಬೇಕು ಅಂತೇಳಿ ಹಗಲು ರಾತ್ರಿ ಪ್ರಯತ್ನ ಪಟ್ಟರು. ಕೊನೆಗೂ ಕೂಡ ಸಾತ್ವಿಕ್ ಈಗ ಸಾವನ್ನು ಗೆದ್ದು ಬಂದ ಅಂತೇಳಿ ಎಲ್ಲರೂ ಕೂಡ ಒಂದು ರೀತಿ ನಿಟ್ಟುಸಿರು ಬಿಟ್ಟರು, ಸಂಭ್ರಮ ಪಡ್ತಿದ್ದಾರೆ. ಆದರೆ ಇದು ಈ ಥರದ ಪ್ರಕರಣಗಳು ಇಲ್ಲಿಗೆ ಕೊನೆಯಾಗಬೇಕು ಅನ್ನೋದು ನಮ್ಮೆಲ್ಲರ ಕಳಕಳಿ ಆಶಯ. ಯಾಕೆಂದರೆ ನಾವು ಇಲ್ಲಿಗೆ ನಿಲ್ಲೋದಿಲ್ಲ. ಮತ್ತಿನ್ನೆಲ್ಲೋ ಸ್ವಲ್ಪ ದಿನ ಆದಮೇಲೆ ಮಗು ಕೊಳವೆ ಬಾವಿಗೆ ಬಿದ್ದಿದೆ, ಅದನ್ನು ರಕ್ಷಣೆ ಮಾಡೋದಕ್ಕೆ ಎಲ್ಲ ತಂಡ ಪ್ರಯತ್ನ ಪಡ್ತಿದ್ದೀವಿ ಅಂತ ನಾವು ಮಾಧ್ಯಮಗಳಲ್ಲಿ ನಾವು ಕೂಡ ಪ್ರಸಾರ ಮಾಡ್ತಿರ್ತೀವಿ. ಯಾಕೆ, ಎಲ್ಲಿ ಎಡವ್ತಾ ಇದ್ದೀವಿ? ಈ ವಿಚಾರದ ಬಗ್ಗೆ ಯಾಕೆ ಅತ್ಯಂತ ಗಂಭೀರವಾಗಿ ನಮ್ಮ ಸಮಾಜ, ಸರ್ಕಾರಗಳು, ಅಧಿಕಾರಿಗಳು, ಜನರು ಯಾಕೆ ಯೋಚನೆ ಮಾಡ್ತಿಲ್ಲ ಅಂತೇಳಿ ನಾವು ಚಿಂತನೆ ಮಾಡಬೇಕಾಗಿದೆ. ನೋಡಿ, ಈಗ ಕೊಳವೆ ಬಾವಿಗಳು ಯಾವುವು? ಈಗ ಎಂಥ ಕೊಳವೆ ಬಾವಿಗಳಿಗೆ ಈ ಮಕ್ಕಳು, ಜಾನುವಾರುಗಳು, ಜನರು ಬೀಳ್ತಿದ್ದಾರೆ ಅಂತಂದರೆ, ಮಕ್ಕಳೇ ಬೀಳೋದು ಆಲ್ಮೋಸ್ಟ್ ಆಲ್, ಚಿಕ್ಕ ಮಕ್ಕಳು. ಅಂದರೆ ಈ ನಿರುಪಯುಕ್ತ. ಈಗ ಬೋರ್ವೆಲ್ ನೀರಿಗೋಸ್ಕರ ಹಳ್ಳಿಗಳಲ್ಲಿ ಬಿಟ್ಟಿರ್ತಾರೆ, ಕೊರೆಸಿರ್ತಾರೆ, ಅದು ಸಫಲ ಆಗಿರಲ್ಲ, ನೀರು ಸಿಕ್ಕಿರಲ್ಲ. ಅವಾಗ ಏನು ಮಾಡ್ತಾರೆ, ಬೇಜಾರಾಗಿ ಅಯ್ಯೋ ಹೋಗ್ಲಿ ಅಂತ ಸುಮ್ಮನಾಗ್ಬಿಡ್ತಾರೆ. ಆದರೆ ಅಲ್ಲೇ ಮಾಡುವಂಥದ್ದು, ತಮ್ಮ ಜವಾಬ್ದಾರಿಯಿಂದ ನುಣ್ಚ್ಕೊಳ್ಳುವಂಥದ್ದು ನಾಗರಿಕರು ಅಲ್ಲೇ ಮಾಡುವಂಥದ್ದು ದೊಡ್ಡ ತಪ್ಪು. ನಿಮಗೆ ನೀರು ಸಿಕ್ತೋ ನೀರು ಸಿಕ್ತು ಅಂದರೆ ಅಲ್ಲಿ ಪಂಪು, ಮೋಟ್ರು ಅಳವಡಿಸ್ಬೇಕು, ಅದನ್ನೇನು ಕ್ಯಾಪ್ ಹಾಕಬೇಕು, ಅದನ್ನ ರೆಡಿ ಮಾಡ್ಕೊಳ್ಳಿ. ಒಂದು ವೇಳೆ ನೀರು ಬೀಳಲಿಲ್ಲ ಅಂದರೆ ಕಲ್ಲು ಮಣ್ಣು ಹಾಕಿ ಅದಕ್ಕೆ ಕ್ಯಾಪ್ ಹಾಕಿ ಏನೋ ಮುಚ್ಚಿ ಅದನ್ನ ಮೊದಲಿನ ಸ್ಥಿತಿಗೆ ತರುವಂತ ಜವಾಬ್ದಾರಿ ಅದು ಜನರದ್ದಲ್ವಾ. ಅದಕ್ಕೆ ಕಾನೂನು ಕೂಡ ಇದೆ. ಅದನ್ನ ಮಾಡದೆ ನೆಗ್ಲೆಕ್ಟ್ ಮಾಡಿದ್ರೆ, ಯಾರೋ ಕತ್ಲಲ್ಲಿ ಓಡಾಡ್ತಿರ್ತಾರೆ, ಅದು ರಸ್ತೆಯ ಜಾಗ ಆಗಿರುತ್ತೆ, ಇನ್ಯಾವುದೋ ಮಕ್ಕಳು ಗೊತ್ತಿರಲ್ಲ, ಹೋಗಿ ಬಿದ್ದ್ಬಿಡ್ತಾರೆ. ಅದರಿಂದ ಎಷ್ಟೊಂದು ನೋವು, ಹೌದು, ಒಬ್ಬರು ನೋವಲ್ಲ, ಇಡೀ ರಾಜ್ಯದ ಜನರ ನೋವಾಗುತ್ತೆ. ಮಾಧ್ಯಮಗಳನ್ನ ಬಿತ್ತರಪಡಿಸ್ತಾರೆ. ಪಾಪ ಆ ಮಗು ಸಾತ್ವಿಕ್ ಅದೆಷ್ಟು ನೋವನ್ನು, ತಾಯಿಯನ್ನು ಬಿಟ್ಟು ಹೊರಗಡೆ ಮಕ್ಕಳ ನೋವನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ಮಗುವನ್ನು ಇರೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಆ ಮಗು ಸಿಗದೇ ಇದ್ದರೆ, ಇಂಥ ಒಂದು ಅನಾಚಾತುರ ಅವಘಡಗಳಿಗೆ ಬಲಿಯಾದರೆ ಅವ್ರು ಎಷ್ಟು ಕೊರಗಿರುತ್ತೆ ಅಲ್ವಾ. 19 ಗಂಟೆಗಳ ಕಾಲ ಆ ಮಗು ಊಟ, ನಿದ್ರೆ, ಎಲ್ಲ ಹಸಿವು, ನರಳಾಟ, ಕತ್ತಲೆ, ಅಮ್ಮ ಇಲ್ಲ, ಆ ಒಂದು ನೋವನ್ನ ಅದನ್ನ ನೋಡಿ, ಆ ಮಗುನ ಹೊರಗಡೆ ತಂದಾಗ ಎಲ್ರಿಗೂ ಒಂದು ರೀತಿ ಆನಂದ ಬಾಷ್ಪ, ಒಂದು ವಿಶೇಷವಾದ ಅನುಭವ. ಅದನ್ನ ವರ್ಣನೆ ಮಾಡೋದಕ್ಕಾಗಲ್ಲ. ಎಲ್ರಿಗೂ ಕೂಡ ಒಂದು ಖುಷಿ ಆಯ್ತು. ಆದರೆ ಎಷ್ಟೋ ಮಕ್ಕಳು ಸಿಕ್ಕೇ ಇಲ್ಲ. ಇಂಥ ಕಾರ್ಯಾಚರಣೆಯಲ್ಲಿ ಎಷ್ಟೋ ಪಾಪ ತಂಡಗಳು, ಬೇರೆ ಬೇರೆ NDRF ತಂಡಗಳು ಮತ್ತು ರಕ್ಷಣಾ ಪಡೆಗಳು ಹೆಂಗೋ ರಕ್ಷಣೆ ಮಾಡೋಣ ಅಂತ ಹಗಲು ರಾತ್ರಿ ಪ್ರಯತ್ನ ಪಡ್ತಾರೆ. ಕೆಲವೊಂದು ಕಡೆ ಸಫಲ ಆಗೋದಿಲ್ಲ, ಯಾಕೆಂದರೆ ತುಂಬ ಆಳವಾಗಿರುತ್ತೆ. ಈ ಮಗು ಪಾಪ ಸ್ವಲ್ಪ ಮೇಲೆ ಇತ್ತು ಅಂತ ಅನಿಸುತ್ತೆ, 16 ಅಡಿ, ಹಾಗಾಗಿ ಸಿಕ್ಕಿದೆ. ಆದರೂ ಕೂಡ ಒಂದು ಪವಾಡ ಸದೃಶ ಇವೆಲ್ಲ ಈ ಘಟನೆಗಳು. ಈ ಘಟನೆಗಳನ್ನು ಆಗೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ, ಈಗ ಉದಾಹರಣೆಗೆ ಈ ಥರದ ಮೃತ್ಯುಕೂಪಗಳು ಆಗದಂಗೆ ನೋಡ್ಕೋಬೇಕಾಗಿಲ್ಲ. ಇಲ್ಲಿ ಈ ಘಟನೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವ್ನು ಬೋರ್ವೆಲ್ ತೆಗ್ಸಿದ್ದಾನೆ, ನೀರು ಸಿಕ್ಕಿದೆ, ಸೊ ಕೇಸಿಂಗ್ ಹಾಕ್ಸ್ಬೇಕನ್ನೋಕ್ಕೋಸ್ಕರ ಕನ್ನಡ ಬಿಟ್ಟಿದ್ದಾನೆ. ಮಗು ಏನು ಮಾಡಿದೆ, ಅಲ್ಲಿ ಆಟ ಆಡ್ತಾ ಇದೆ ತಾಯಿಯೊಟ್ಟಿಗೆ.
ಮಗು ಕಾಣದೇ ಇದ್ದಾಗ ತಾಯಿ ಗಾಬರಿಯಾಗಿ ಎಲ್ಲಿದ್ದಾಳೆ ಅಂತ, ಮಗು ಎಲ್ಲಿದೆ ಅಂತ. ಅವಾಗ ಹೋಗಿ ನೋಡಿದ್ರೆ ಮಗು ಕೆಳಗಿದೆ, 16 ಅಡಿ ಕೆಳಗಿದೆ. ಸೊ ಅದು ಕೇಸಿಂಗ್ ಆಗೋಕ್ಕೋಸ್ಕರ ಬಿಟ್ಟಿದ್ದು, ಇದು ನಿರುಪಯುಕ್ತ ಅಲ್ಲ. ಇದು ನೆಕ್ಸ್ಟ್ ಅದೇ ಈಗ ನೀರು ಬಿದ್ರು, ನೀವು ಬೀಳ್ದಿದ್ರು ಏನ್ ಮಾಡ್ಬೇಕಾದ್ ನೀವು ಮಾಡ್ಕೊಳ್ದಿದ್ರೆ ಸರಿಯಾದ ವ್ಯವಸ್ಥೆ. ಈಗ ಸರ್ಕಾರ ಅದಕ್ಕೆ ಆದ ಒಂದು ನಿಯಮಗಳನ್ನು ಮಾಡಿದೆ. ಈಗ ಒಂದ್ ರೀತಿ ಖಾಸಗಿ ಬೋರ್ವೆಲ್ಗಳು, ಈಗ ಒಬ್ರು ಯಾರೋ ಒಬ್ರು ಬೋರ್ ಕೊರೆಸ್ಬೇಕಪ್ಪ ನೀರಿಗೋಸ್ಕರ ಅಂದ್ರೆ ಖಾಸಗಿ ಮತ್ತು ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು. ಅಲ್ಲಿನ ಯಾವುದೇ ಒಂದು ಹಳ್ಳಿಯಲ್ಲಿ ಒಬ್ರು ಬೋರ್ ಹಾಕ್ಸ್ಬೇಕು ಅಂತ ಸರ್ಕಾರದ ನಿಯಮಗಳನ್ನ ಯಾರು ಪಾಲನೆ ಮಾಡ್ತಾ ಇಲ್ಲ. ಅಲ್ಲಿನ PDO ಹತ್ರ ಪರ್ಮಿಷನ್ ತಗೋಬೇಕು. ಆಮೇಲೆ ಯಾರು ಬೋರ್ ಮಾಲೀಕರಿದಾರಲ್ಲ ಅವರು ತಮ್ಮ ನೋಂದಣಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಡಿಸಿರ್ಬೇಕಾಗುತ್ತೆ. ಜೊತೆಗೆ ಯಾರು ಬೋರ್ ಕೊರೆಸಿ ಅದು ಪಾಸ್ ಆಯ್ತೋ ಫೇಲ್ ಆಯ್ತೋ, ಅದು ನೀರು ಬಿದ್ದೋ ಇಲ್ವಾ ನಂತರದ್ದು ಅದರ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಮತ್ತೆ ಅದಕ್ಕೊಂದು ಸಮಿತಿ ಇರುತ್ತೆ, PDO ಇರ್ತಾರೆ, ಆಮೇಲೆ ಜಿಲ್ಲಾ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರ್ತಾರೆ, DC ಅವರು ಇರ್ತಾರೆ, ತಹಶೀಲ್ದಾರ್ ಇರ್ತಾರೆ. ಎಲ್ಲೆಲ್ಲಿ ಇಂತಹ ಮೃತ್ಯುಕೂಪಗಳಾಗಿರುವಂತಹ ಈ ಕಂದಕಗಳಿದ್ದಾವೆ, ಬೋರ್ವೆಲ್ಗಳಿದ್ದಾವೆ, ಅವನ್ನ ಮುಚ್ಚಿಸುವ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಅವರು ಆ ಒಂದು ಜವಾಬ್ದಾರಿನ ಇನಿಷಿಯೇಟ್ ತಗೊಂಡು ಅದನ್ನ ಅವಾಗಲೇ ಬಗೆಹರಿಸ್ಬಿಟ್ರೆ ಇಂಥ ಸಮಸ್ಯೆಗಳಾಗಲ್ಲ. ಆಮೇಲೆ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಎಷ್ಟೊಂದು ಸಮಯ ಹಣ ಖರ್ಚಾಗುತ್ತೆ ಅಲ್ವಾ. ಆಮೇಲೆ ರಿಸ್ಕಿ ಜಾಬ್ ಅಲ್ವಾ, ಅದರ ಬದಲು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡ್ರೆ ಈ ರಾಜ್ಯದಲ್ಲಿ ಎಷ್ಟೊಂದು ಬೋರ್ವೆಲ್ಗಳಿದಾವೆ, ಈ ಥರದ ಬೋರ್ವೆಲ್ಗಳು, ಅದನ್ನು ಮುಚ್ಚೋ ಕೆಲಸವನ್ನು ಸರ್ಕಾರಗಳು ಮಾಡಬೇಕು, PDOಗಳು ಮಾಡಬೇಕು. ಆಮೇಲೆ ಪರ್ಮಿಷನನ್ನು ಕೊಡಬೇಕು. ನೋಡ್ರಿ, ನೀವು ಇಂಥ ರೂಲ್ಸನ್ನು ನೀವು ಪಾಲನೆ ಮಾಡಿದರೆ ಮಾತ್ರ ನಾವು ಕೊಡ್ತೀವಿ ಅಂತೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಯಾರಿದ್ದಾರೆ, ಏನು ಜಮೀನಿನ ಮಾಲೀಕ ಮತ್ತು ಬೋರ್ವೆಲ್ನ ವಾಹನದ ಮಾಲೀಕ ಇರ್ತಾರಲ್ಲ, ಅವರಿಗೆ ಒಂದು ಸರಿಯಾದ ನಿರ್ದೇಶನ ಕೊಡಬೇಕು. ನೀವು ಈ ನಿಯಮಗಳನ್ನು ಪಾಲಿಸದೇ ಇದ್ದರೆ ನಿಮ್ಮ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ. ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಬಹಳ ಮುಖ್ಯವಾಗಬೇಕು. ಜೀವಗಳನ್ನು ಉಳಿಸೋ ಕೆಲಸ ಎಲ್ಲವನ್ನು ನೋಡ್ರಿ, ಎಲ್ಲವನ್ನು ಕಾನೂನು ಮೂಲಕ ಮಾಡ್ತೀವಿ ಅಂದರೆ ಅದಾಗೋದಿಲ್ಲ. ಜಾಗೃತಿ ಮೂಡಿಸ್ಬೇಕಾಗತ್ತೆ. ಜಾಗೃತಿನ ಯಾರು ಮಾಡಬೇಕು? ಜನ ಮಾಡಬೇಕು, ಆಮೇಲೆ ಸಂಘ ಸಂಸ್ಥೆಗಳು ಮಾಡಬೇಕು, ಸರ್ಕಾರಗಳು ಮಾಡಬೇಕು, ಮಾಧ್ಯಮಗಳು ಮಾಡಬೇಕು. ಸಾತ್ವಿಕ್ ಏನೋ ಬದುಕದ ಪಾಪ ಎಷ್ಟೋ ಜನರಿಗೆ ಎಲ್ರಿಗೂ ಬದುಕೋ ಅವಕಾಶ ಇರ್ತಂತ ಹೆಂಗ್ ಹೇಳಕ್ಕಾಗತ್ತೆ? ಯಾಕಂದ್ರೆ ಎಷ್ಟೋ ನೂರಾರು ಸಾವಿರಾರು ಅಡಿ ಬಿದ್ದುಬಿಟ್ರೆ ಅದು ತುಂಬಾ ರಿಸ್ಕಿ. ಆ ತರದ ಕಾರ್ಯಾಚರಣೆ ಜಿಲ್ಲೆಯಲ್ಲಿ ಅಕ್ಷತಾ ಪಾಟೀಲ್ ಕೂಡ ಬದುಕ್ ಬರಲಿಲ್ಲ ನಮ್ಗೆ. ಓಕೆ, ಇದಕ್ಕೂ ಮುಂಚೆ ನಡೆದಂತ ಘಟನೆ, ಅಕ್ಷತಾ ಪಾಟೀಲ್ ಹೆಣ್ಣುಮಗು, ಅದು ಕೂಡ ಬದುಕ್ ಬರಲಿಲ್ಲ. ಇವು ಸಾತ್ವಿಕನ ಅದೃಷ್ಟ, ಹಣೆ ಬರಹ ಗಟ್ಟಿ ಇತ್ತೇನೋ, ಅಧಿಕಾರಿಗಳ ಕೆಲಸ ಶ್ರಮ ಹಂಗೆ ಹೇಳ್ಬೋದು ನಾವು. ಇಡೀ ಕರ್ನಾಟಕವೇ ನೋಡ್ತಾ ಇತ್ತಲ್ಲ ಏನಾಗುತ್ತೆ ಪಾಪ ಅಂತ ಹೇಳಿ. ಆಮೇಲೆ ಅಧಿಕಾರಿಗಳು ಯಾರು ಜಮೀನಿನ ಮಾಲೀಕರು ಇರ್ತಾರಲ್ಲ, ಯಾರು ಈ ನಿಯಮಗಳನ್ನ ಪಾಲನೆ ಮಾಡಲ್ಲ, ಆ ಜಮೀನಿನ ಮಾಲೀಕ ಇರ್ಬೋದು, ಅಧಿಕಾರಿಗಳಿರ್ಬೋದು, ಅವ್ರ ವಿರುದ್ಧ ಮುಲಾಜಿಲ್ದನೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಕ್ರಮವನ್ನು ತೆಗೆದುಕೊಂಡ್ರೆ ಅವಾಗ ದಾರಿಗೆ ಬರ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಈ ಥರದ ವಿಚಾರಗಳಿಗೆ ಪಾಪ ಅಮಾಯಕ ಜೀವಗಳು ಬಲಿಯಾಗ್ತವೆ. ಈಗ ಚಿಕ್ಕ ಮಕ್ಕಳಿಗೆ ಏನು ಗೊತ್ತಿರುತ್ತೆ, ಅದೇನು ಬೋರ್ವೆಲ್ಲೋ ಅದೇನು ಗುಂಡಿನೋ ಅಲ್ಲಿ ಹೋಗ್ಬಾರ್ದು ಅಂತ ಗೊತ್ತಿರಲ್ಲ. ಈ ಕೆಲಸವನ್ನ ಮೊದಲೇ ಮಾಡ್ಕೊಂಡ್ಬಿಟ್ರೆ. ಆಮೇಲೆ ಇನ್ನೊಂದು ತಂತ್ರಜ್ಞಾನ ಇದೆ, ಈ ಥರದ ಬೋರ್ವೆಲ್ಗಳನ್ನು ಸುಮ್ಮನೆ ನೀವು ಆಳು ಕೊಂಪೆ ಆಗಿ ಅಥವಾ ತೆರೆದು ಬಿಡೋ ಬದಲು ಅವ್ರು ಯಾರೋ ಜಲತಜ್ಞರು ಒಂದು ಒಳ್ಳೆ ಐಡಿಯಾ ಕೊಟ್ಟರು, ಅವನ್ನ ಮತ್ತೆ ನೀರನ್ನು ಇಂಗಿಸೋ ಗುಂಡಿಗಳಾಗಿ ಅಂತರ್ಜಲ ಹೆಚ್ಚಿಸೋದು ಕೆಲಸ ಮಾಡ್ಬೋದಲ್ಲ. ನಾವೇನ್ ಮಾಡ್ತೀವಿ, ಬೋರ್ ಕೆಟ್ಟೋಯ್ತಾ, ಅಯ್ಯೋ ಮುಗೀತು, ನಮ್ಗೆ ದುಡ್ಡು ಹೋಯ್ತು ಮತ್ತೆ ಎಲ್ಲ ಶ್ರಮ ಆಯ್ತು, ಹಾಳಾಗೋಗ್ಲಿ ಅಂತ ಸುಮ್ಮನೆ ಮಾಡ್ತೀವಿ. ಅದು ತಪ್ಪು. ಅವ್ರು ಹೇಳ್ತಾರೆ, ಅವ್ರ ಹೆಸರು ರೆಡ್ಡಿ ಅವ್ರೇನೋ ಅಂತ ಬರುತ್ತೆ, ಅವ್ರು ಮೊನ್ನೆ ಮಾತಾಡ್ತಾ ಇದ್ರು, ಅವ್ರ ವಿಡಿಯೋ ನೋಡಿದೆ. ಈ ರೀತಿ ಬೋರ್ವೆಲ್ಗಳನ್ನ ಮತ್ತೆ ಒಂದು ಪುನಶ್ಚೇತನ ಮಾಡುವ ಅವಕಾಶ ಇದೆಯಂತೆ. ಅದು ಹೆಂಗೆ ಅಂದ್ರೆ, ಆ ಸುತ್ತಲೂ ಒಂದು ರೀತಿ ಗುಂಡಿ ತರ ತೆಗೆದು ನೀರನ್ನ ಇಂಗೋ ತರ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಅಂತರ್ಜಲ ಅಂದ್ರೆ ನೀರಿನ ಮಟ್ಟ ಹೆಚ್ಚಾದಾಗ ಅಲ್ಲಿಂದ ನೀರನ್ನು ತೆಗೆದುಕೊಳ್ಳೋ ಅವಕಾಶ ಇದೆಯಂತೆ. ಹಂಗ ಮಾಡ್ಬೇಕಲ್ಲ, ಹಿಂಗ ಗುಂಡಿಗಳನ್ನ ಮಾಡ್ಬೇಕಲ್ವಾ, ಮಳೆ ನೀರು ಕೊಯ್ಲನ್ನ ಮಾಡ್ಕೋಬೇಕಲ್ಲ. ಅಂದ್ರೆ ಇವತ್ತಿನ ರೈತರು ಸ್ವಲ್ಪ ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ಈ ಥರದ ಸಮಸ್ಯೆಗಳಾಗ್ದಂಗೆ ಅವರ ವೈಫಲ್ಯವನ್ನೇ ಒಂದು ರೀತಿ ಸಫಲತೆ ಮಾಡ್ಕೊಳ್ಳುವಂಥ ಅವಕಾಶಗಳಿದ್ದಾವೆ. ಆದರೆ ಅದನ್ನು ಮಾಡೋರು ಯಾರು? ಏನು ವಿಜ್ಞಾನ ಇಲಾಖೆ ಅಥವಾ ಕೃಷಿ ಇಲಾಖೆ ಹೋಗಿ ಭೇಟಿ ಕೊಟ್ಟು ಹಿಂಗೆಲ್ಲ ಆದಾಗ ಇದು ಹಿಂಗೆ ಮಾಡ್ಕೊಳ್ಬೇಡ್ರಪ್ಪ, ನೀವು ಇದನ್ನು ಒಂದು ರೀತಿ ಹಿಂಗು ಗುಂಡಿಯಾಗಿ ಪರಿವರ್ತನೆ ಮಾಡ್ಕೊಳ್ಳಿ, ಅಥವಾ ಇದು ಅಪಾಯ ಆಗದಂಗೆ ಈ ರೀತಿ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹೋಗಿ ಕೆಲಸ ಮಾಡಬೇಕು. ಅವರು ಎಸಿ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ರೆ ಈ ದೇಶ, ಈ ರಾಜ್ಯ ಹೆಂಗ್ರಿ ಉದ್ಧಾರ ಆಗುತ್ತೆ, ಜನ ಹೆಂಗ್ರಿ ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗ್ತಾರೆ, ಈ ರೀತಿ ಸಿಕ್ಕಾಕೊಳ್ತಾರೆ. ಒಂದು ಆರ್ಟಿಕಲ್ನ ಪ್ರಕಾರ ಸರ್, 1000 ಬೋರ್ವೆಲ್ನ ತೆಗೆಸಿದ್ರೆ ಕೇವಲ 350 ಬೋರ್ವೆಲ್ಗಳು ಮಾತ್ರ ಸಕ್ಸಸ್ ಆಗುತ್ತೆ, ಇನ್ನು 650 ಬೋರ್ವೆಲ್ಗಳು ಫೇಲ್ಯೂರ್. ಈಗ ನೋಡಿ, ಕರ್ನಾಟಕದಲ್ಲಿ ಲಕ್ಷಾಂತರ ಬೋರ್ವೆಲ್ಗಳಿದಾವೆ, ಒಂದು ನಿಖರವಾದ ಮಾಹಿತಿ ಇಲ್ಲ, ಲಕ್ಷಾಂತರ ಬೋರ್ವೆಲ್ಗಳು. ಮತ್ತೆ ನೀರಾವರಿ ಇಲಾಖೆ ಹೇಳ ದಿನಕ್ಕೆ ಸಾವಿರಾರು ಬೋರ್ವೆಲ್ಗಳನ್ನು ಭೂಮಿ ಕೊರಿತಾ ಇದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಭೂಮಿ ಮೇಲೆ ನಿರಂತರವಾದ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ರಿಗೂ ಬೇಕಾಗಿರೋದು ಹಣ. ಅಂದರೆ ಈಗ ಅಡಿಕೆ ಬೆಳೆಗೆ
ನೆಚ್ಚಿಕೊಂಡು ಎಲ್ಲ ಭೌಗೋಳಿಕ ಪ್ರದೇಶದಲ್ಲೂ ನಮಗೆ ಅಡಿಕೆ ಬೇಕು, ಅಡಿಕೆಗೆ ಒಳ್ಳೆ ದುಡ್ಡು ಇದೆಯಲ್ಲ, ಅಡಿಕೆನ ಬೆಳೆಸೋದಕ್ಕೋಸ್ಕರ ಈಗ ಏನು ಮಾಡ್ತಾರೆ ಅಂದರೆ ಬೋರ್ ಕೊರಿ, ಒಂದು ಎಕರೆಯಲ್ಲಿ ಒಂದು 15-20 ಬೋರ್ವೆಲ್ ಹಾಕ್ಬಿಟ್ರೆ ಭೂಮಿಯ ಗತಿ ಏನ್ರಿ, ಅಂತರ್ಜಲದ ಗತಿ ಏನ್ರಿ? ಅಂದರೆ ಮನುಷ್ಯ ಮಳೆ ನೀರಿಗೋಸ್ಕರ ಪರ್ಯಾಯ ಮಾರ್ಗಗಳನ್ನು ಕಂಡುಕೋಬೇಕಾಗುತ್ತೆ. ಮಳೆ ಬಂದಾಗ ಅದನ್ನು ಸಂಗ್ರಹ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ಕೋಬೇಕಲ್ರಿ, ಅದು ಕುಡಿಯೋಕ್ಕೂ ಆಗುತ್ತೆ, ಆಮೇಲೆ ಬಳಕೆಗೂ ಆಗುತ್ತೆ. ಅಂತರ್ಜಲವನ್ನು ನಾವು ಸರಿಯಾಗಿ ನೋಡ್ಕೊಂಡಿಲ್ಲ, ಭೂಮಿ ಮೇಲೆ ನಿರಂತರವಾಗಿ ಏನು ಈ ರೀತಿ ದಬ್ಬಾಳಿಕೆ ಅತ್ಯಾಚಾರ ಮಾಡಿದಾಗ ಎಲ್ಲಿಯವರೆಗೂ ಭೂಮಿ ನೀರನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಈಗ ಕೊನೆಗೆ ಯಾಕೆ ಎಲ್ಲಿ ನೀರು ಸಿಗ್ತಾ ಇಲ್ಲ ಅಂತಂದ್ರೆ ಭೂಮಿ ಬರಡಾಗ್ತಾ ಇದೆ. ಹೌದು, ಭೂಮಿ ಬರಡಾಗ್ತಾ ಇದೆ, ಜೊತೆಗೆ ಜನರ ಬದುಕು ಬರಡಾಗ್ತಾ ಇದೆ. ಈ ರೀತಿ ಸಮಸ್ಯೆಗಳು ತಂದೊಡ್ಕೊಳ್ತಿದ್ದಾರೆ ಅನ್ನುವಂಥದ್ದು. ಈಗ ಎಲ್ಲಿ ಸರ್, ಈಗ ಒಂದು ಪ್ಯಾಟರ್ನ್ ಇದೆಯಲ್ಲ, ಇಷ್ಟು ತಿಂಗಳು ಮಳೆ, ಇಷ್ಟು ತಿಂಗಳು ಬೇಸಿಗೆ, ಇಷ್ಟು, ಅದು ಯಾವ್ದು ನಡೀತಾನೆ ಇಲ್ಲ, ಕಂಪ್ಲೀಟ್ ಸ್ಮ್ಯಾಶ್ ಆಗಿ ಹೋಗ್ಬಿಟ್ಟಿದೆ. ಯಾವಾಗ್ಲೂ ಮಳೆ, ಅತಿರೇಕವಾದ ಮಳೆ, ಅತಿವೃಷ್ಟಿ, ಅನಾವೃಷ್ಟಿಗಳು ಇದೇ ಕಾಡ್ತಾ ಇದೆ ಹೊರತು ಒಂದು ಕಂಪ್ಲೀಟ್ ಮಳೆ ಬರುತ್ತೆ, ಒಂದು ಕಂಪ್ಲೀಟ್ ಚಳಿಗಾಲ, ಬೇಸಿಗೆಗಾಲ ಇದು ಯಾವುದೂ ಇಲ್ಲ. ಮಳೆಯಲ್ಲಿ ಬಿಸಿಲು ಬರುತ್ತೆ, ಬಿಸಿಲಲ್ಲಿ ಮಳೆ ಬರುತ್ತೆ. ಇದಕ್ಕೆ ನಾವು ಕೂಡ ಕಾರಣ ಅಂದ್ರೆ ಮನುಷ್ಯ ಪ್ರಕೃತಿ ಯಾಕೆ ಈ ರೀತಿ ಆಟ ಸರಿಯಾಗಿತ್ತು ಮೊದಲೆಲ್ಲ. ಪ್ರಕೃತಿ ಮಳೆಗಾಲದಲ್ಲಿ ಮಳೆಗಾಲ, ಚಳಿಗಾಲದಲ್ಲಿ ಚಳಿಗಾಲ, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲ, ಯಾವ್ಯಾವ ಟೈಮಿಗೆ ಎಷ್ಟೆಷ್ಟು ಮಳೆ ಬರಬೇಕು ಎಲ್ಲ ಇತ್ತು ರೀ ಸ್ವಲ್ಪ. ಆದರೆ ಮನುಷ್ಯನಲ್ಲೂ ವ್ಯತ್ಯಾಸಗಳಾದವಲ್ಲ, ಸ್ವಾರ್ಥ, ದುರಾಸೆ, ಬರೀ ಹಣಕ್ಕೋಸ್ಕರ, ಬರೀ ದುಡ್ಡಿಗೋಸ್ಕರ ಬರೀ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದು, ಅನ್ನಕ್ಕೋಸ್ಕರ ರಾಗಿ, ಜೋಳ ಇವನ್ನೆಲ್ಲ ಬೆಳೆಯೋದೇ ನಿಲ್ಲಿಸ್ಬಿಟ್ಟ. ಹೌದು, ಅಂದ್ರೆ ಬರೀ ದುಡ್ಡನ್ನು ತಿಂತೀವಿ ಅನ್ನೋ ಥರದಲ್ಲಿ ಆಯ್ತು. ಹಾಗಾಗಿ ಪ್ರಕೃತಿ ಏನ್ ಮಾಡುತ್ತೆ, ಒಂದ್ಸಲಿ ಪಾಠ ನಮಗೆ ಕೊರೋನಾ ಎಲ್ಲ ಯಾಕೆ ಬಂದಿದ್ದು, ಮನುಷ್ಯನಿಗೆ ಪಾಠ ಕಲಿಸೋದಕ್ಕೆ. ಹಾಗಾಗಿ ಮನುಷ್ಯ ಬರೀ ಅಧಿಕಾರಿಗಳು, ರೈತರು, ಜನರು ಯೋಚನೆ ಮಾಡಬೇಕು, ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡಬೇಕು. ಎಲ್ಲರೂ ಕೂಡ ಅವರವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದ್ರೆ ಯಾವ ಸಮಸ್ಯೆಗಳು ಬರಲ್ಲ. ಈಗ ಉದಾಹರಣೆಗೆ ಈ ಘಟನೆಗಳು ಯಾಕಾಯ್ತು ಅಂದ್ರೆ ಅಲ್ಲಿ ಒಬ್ಬ ಅಧಿಕಾರಿ PDO ಸರಿಯಾಗಿ ಕೆಲಸ ಮಾಡಿಲ್ಲ, ಇದರಿಂದ ಗೊತ್ತಾಗುತ್ತೆ. PDO ಬಂದು ಎಲ್ಲಿ ಅಲ್ಲಿ ಬೋರ್ ಫೇಲ್ ಆಗಿದೆಯಾ, ಮುಚ್ಚಿದ್ರಿಲ್ಲ ಅಂತ ಅವ್ನು ಪರಿಶೀಲನೆ ಮಾಡಬೇಕಿತ್ತಲ್ಲ. ಮೊದಲು ಅಲ್ಲಿನ PDO ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಜಿಲ್ಲಾಧಿಕಾರಿಗಳು. ನನಗನ್ಸುತ್ತೆ ಅಲ್ಲಿ ಜಿಲ್ಲಾಧಿಕಾರಿಗಳು ಸರಿ ಕೆಲಸ ಮಾಡಿಲ್ಲ, ಯಾಕಂದ್ರೆ ಅವ್ರ ಜವಾಬ್ದಾರಿ ಆ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ. ಅಲ್ಲಿನ ತಹಶೀಲ್ದಾರ್ ಸರಿಯಾಗಿ ಕೆಲಸ ಮಾಡಿಲ್ಲ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಆ ಬೋರ್ವೆಲ್ ಮಾಲೀಕ ಕೊರದ ದುಡ್ಡು ಇಸ್ಕೊಂಡ ಹೋದ, ನಂದೇ ಕಳ್ಕೊಳ್ಳೋದು ಅಂತ ಅವನಿಗೊಂದು ಜವಾಬ್ದಾರಿ ಇರುತ್ತೆ. ಅವನು ಕೂಡ ಅದರಲ್ಲಿ ಮುಚ್ಚೋದಕ್ಕೆ ಇನ್ವಾಲ್ವ್ ಆಗಬೇಕಾಗುತ್ತೆ. ಜೊತೆಗೆ ಮಾಲೀಕ ನೋಡಿ, ಅವನಿಗೊಂದು ಜವಾಬ್ದಾರಿ ಇದ್ರೆ ತನ್ನ ಮಗನಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ, ಅಂದ್ರೆ ಪರದಾಡುವಂಥ ಸ್ಥಿತಿ ಬರ್ತಿರ್ಲಿಲ್ಲ. ಅಂದ್ರೆ ಅವರವರ ಜವಾಬ್ದಾರಿಗಳನ್ನು ಅವರು ಸರಿಯಾಗಿ ನಿಭಾಯಿಸಿದ್ರೆ ಸಮಸ್ಯೆಗಳು ಬರಲ್ಲ ಅಲ್ವಾ? ಅವರವರ ಜವಾಬ್ದಾರಿಗಳೇ ಮುಖ್ಯ. ಆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ರೆ ಇಂತಹ ಒಂದು ಸಮಸ್ಯೆಯನ್ನು ತಡೆಗಟ್ಟಬಹುದು. ಇನ್ನಾದರೂ ನಾವು ಕಾರ್ಯಕ್ರಮ ಕೊನೆಗಟ್ಟದ ಹೇಳೋದೇನು ಅಂದ್ರೆ, ಇನ್ನಾದರೂ ಈ ತರದ ಕೊಳವೆ ಬಾವಿಗಳಿದ್ರೆ ಅದನ್ನ ದಯಮಾಡಿ ಮುಚ್ಚಿಸಿ. ನಿಮ್ಮ ಮಕ್ಕಳೇ ಬೀಳಬಹುದು ಅಥವಾ ಇನ್ಯಾರಿಗೋ ತೊಂದರೆ ಆಗ್ಬೋದು. ಆಮೇಲೆ ಪರದಾಡೋದಕ್ಕಿಂತ, ಆಮೇಲೆ ದೇವರಿಗೆ ಕೈ ಮುಗಿಯೋದಕ್ಕಿಂತ, ಅಯ್ಯೋ ನನ್ನ ಮಗ ಸಿಗ್ಲಿ ಅಂತೇಳಿ ಬಾಯಿ ಪಡ್ಕೊಳ್ಳೋದಕ್ಕಿಂತ ಮೊದಲೇ ಮುನ್ನೆಚ್ಚರಿಕೆ ಕ್ರಮವನ್ನು ಅಧಿಕಾರಿಗಳು ವಹಿಸ್ಕೊಳ್ಳಿ, ಪೋಷಕರು ವಹಿಸ್ಕೊಳ್ಳಿ, ಆಮೇಲೆ ಜಮೀನಿನ ಮಾಲೀಕರು ವಹಿಸ್ಕೊಳ್ಳಿ, ಮತ್ತು ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ನಿಗಾವನ್ನು ಇರಿಸಲಿ. ಮತ್ತು ಸರ್ಕಾರಕ್ಕೊಂದು ಈ ಥರದೊಂದು ವರದಿನ ತರಿಸ್ಕೋಬೇಕು. ರಾಜ್ಯದಲ್ಲಿ ಯಾವ ಭಾಗದಲ್ಲಿ ಎಷ್ಟೆಷ್ಟು ಈ ಥರದ ಕೊಳವೆ ಬಾವಿಗಳಿದ್ದಾವೆ, ಅದನ್ನು ಯಾಕೆ ಮುಚ್ಚಿಸಿಲ್ಲ ಅಂತೇಳಿ ತರಿಸ್ಕೊಂಡು ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ಮಾಡದೇ ಇದ್ರೆ ಏನಾಗುತ್ತೆ, ನಮ್ಮ ಮಾಧ್ಯಮಗಳು ನಮ್ಮ ಜವಾಬ್ದಾರಿ ಏನು, ನಾವು ಪ್ರಸಾರ ಮಾಡ್ಬೋದು, ನೋಡ್ರಪ್ಪ ಹಿಂಗಿದೆ, ಹಿಂಗೆ ಮಾಡ್ಕೊಳ್ಳಿ ಅಂತ. ಆದರೆ ಅದನ್ನು ಆ ವರದಿಯನ್ನು ತೆಗೆದುಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವಂಥ ಜವಾಬ್ದಾರಿ ಸರ್ಕಾರದ್ದು. ಎಸ್ ವೀಕ್ಷಕರೇ, ಸಾತ್ವಿಕನ ಹಣೆ ಬರ ಚೆನ್ನಾಗಿತ್ತು, ಅಧಿಕಾರಿಗಳ ಶ್ರಮ ಹೆಚ್ಚಾಗಿತ್ತು, ಸಾತ್ವಿಕ ಬದುಕಿ ಬಂದ. ಆದರೆ ಅಧಿಕಾರಿಗಳನ್ನ ಬಿಡಿ, ಅಧಿಕಾರಿಗಳು ಸಂಬಳ ತಗೊಳ್ತಾರೆ, ಆರಾಮ್ಸೆ ಹೋಗ್ತಾರೆ. ನೀವು ನಿಮ್ಮೂರಿನ ಜನ, ನಿಮ್ಮೂರಿನವರು ಅಕ್ಕಪಕ್ಕ ಯಾವುದೋ ಒಂದು ಕೊಳವೆ ಬಾವಿ ತೆರೆದು ಬಿಟ್ಟಿದ್ರೆ ನೀವೇ ಖುದ್ದಾಗಿ ಇಳಿದು ಅದನ್ನು ಮುಚ್ಚೋ ಕೆಲಸವನ್ನು ಮಾಡಿ. ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಓಪನ್ ಆಗಿರೋದು ಕಂಡ್ರೆ ದಯವಿಟ್ಟು ನೀವೇ ಹೋಗಿ ಅವ್ರಿಗೆ ತಿಳಿಸಿ, ದಯವಿಟ್ಟು ಅದನ್ನು ಮುಚ್ಚಪ್ಪ ಅಂತ ತಿಳಿಸಿ. ನಿಮ್ಮಿಂದನೂ ಬದಲಾವಣೆಗಳಾಗಲಿ. ಸಾತ್ವಿಕ ಬದುಕಿ ಬಂದ. ಆದರೆ ಇನ್ನು ಇದೇ ತರಹದ ಘಟನೆ ಮತ್ತೆಲ್ಲೂ ಸಂಭವಿಸದೇ ಇರಲಿ ಅಂತ ನಾವು ಕೇಳ್ಕೊತೀವಿ. ಎಸ್, ಇದಾಗಿತ್ತು ಅಶ್ವವೇಗ ಸ್ಪೆಷಲ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.